ಇದು ಸೆಲ್ ಪ್ಲಾಂಟ್ ಅಲ್ಲಿ ನಿಮ್ಮ ಶ್ರಮದ ಫಲವಾಗಿ ಈಗ ಕಸ ಎಲ್ಲ ಕರಗ್ತಾ ಇದೆ. ಹಾ, ಏನು ಸೀವೇಜ್ ಫಾರ್ಮ್ ಏನಿದೆ ನಮ್ದು, ಅದರಲ್ಲಿ ಕಳೆದ ಒಂದು 30 ವರ್ಷಗಳಿಂದ ಅದ್ರ ಮೇಲೆ ಅಲ್ಲಿ ಮೈಸೂರಿನ ಎಲ್ಲಾ ಕಸವನ್ನು ತಗೊಂಡ್ಬಂದು ಅಲ್ಲಿ ಡಂಪ್ ಮಾಡ್ತಾರೆ. ಆದ್ರೆ ಅದು ಕ್ಲೀನ್ ಮಾಡುವಂತ ಕೆಲಸವನ್ನು ಯಾರು ಮಾಡಿರಲಿಲ್ಲ. 2018ರಲ್ಲಿ ಅಲ್ಲಿ ಉಪವಾಸ ಸತ್ಯಾಗ್ರಹ ನಡೀತು, ಮುಂದೆ ಏನೂ ಆಗಲಿಲ್ಲ. ಮಾನ್ಯ ಸೋಮಣ್ಣ ಸಾಹೇಬರು ಮೈಸೂರಿನ ಉಸ್ತುವಾರಿ ಸಚಿವರಾಗಿ ಬಂದಾದ ನಂತರ ಅವರ ಒಂದು ಕೃಪೆಯಿಂದಾಗಿ ಆ ಒಂದು ವಿಷಯವನ್ನು ನಾನು ಕೈಗೆತ್ಕೊಂಡು ಅಲ್ಲಿ ಮತ್ತೆ ಫೋರ್ಸ್ ಮತ್ತು ಜಿಗ್ಮಾ ಕಂಪನಿಯವರು ಕರ್ಕೊಂಡು ಅಸೆಸ್ ಮಾಡಿ ಅದನ್ನು ಒಂದು ಲೆವೆಲ್ಗೆ ಕಾಂಟ್ರಾಕ್ಟ್ ನಾವು ಕೊಟ್ಟಿದ್ದು. ಅದಾದ ನಂತರ SR ವ್ಯಾಲ್ಯೂ ಜಾಸ್ತಿ ಆಗಿ ಕೊನೆಗೆ ಅದು 58 ಕೋಟಿ ರೂಪಾಯಿಗೆ ಹೋಯಿತು. ಕೊನೆಗೆ ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ 58 ಕೋಟಿ ರೂಪಾಯಿನ ತಗೊಂಡ್ಬಂದು ಅದನ್ನ ನಮ್ಮ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಜಡ್ಜಸ್ ಕಮಿಟಿಯಲ್ಲಿ ಕ್ಲಿಯರ್ ಮಾಡಿಸಿ ಟೆಂಡರ್ನು ಕೂಡ ಫ್ಲೋಟ್ ಮಾಡಿದ್ದು. ಈ ಸಂದರ್ಭ ಈಗ ಅದು DH ಪಟೇಲ್ ಅಂತ ಒಂದು ಕಂಪನಿಯವರು ತಗೊಂಡು ಅದು ಕ್ಲೀನಿಂಗ್ ಎಲ್ಲ ಮುಗಿಯುವಂತಕ್ಕೆ ಬಂದಿದೆ. ಇದು ನರೇಂದ್ರ ಮೋದಿಜಿಯವರ ಸರ್ಕಾರ ಸ್ವಚ್ಛ ಭಾರತ ಮಿಷನ್ ನಡಿ ಕೊಡುತ್ತಾ ಇರುವಂತಹ ಅನುದಾನದ ಪರಿಣಾಮವಾಗಿ ಇವತ್ತು ಮೈಸೂರಿನಲ್ಲಿ ಕಳೆದ 30 ವರ್ಷಗಳಿಂದ ಬಿದ್ದಿದ್ದಂತಹ ತಿಪ್ಪೆಯಾಗಿದ್ದಂತಹ ಬೃಹದಾಕಾರವಾಗಿ ಇನ್ನೊಂದು ಆಲ್ಟರ್ನೇಟಿವ್ ಬೆಟ್ಟವಾಗಿ ಬೆಳೀತಾ ಇದ್ದಂತಹ ಕಸವನ್ನ ಕ್ಲೀನ್ ಮಾಡಿ ಅದಕ್ಕೆ ಕಾಯಕಲ್ಪ ಕೊಡುವಂತ ಒಂದು ಹಂತಕ್ಕೆ ತರ್ತಾ ಇದ್ದೀವಿ. ಇದು ಬಂದಿದೆ ಇವತ್ತು. ಅದಕ್ಕೆ ನಾನು ನಮ್ಮ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಧನ್ಯವಾದ ಹೇಳ್ತೀನಿ. ನಿಮ್ಮ ಕೃಪೆಯಿಂದ ಈ ಕೆಲಸ ಆಗ್ತಿದೆ. ಮೈಸೂರಿಗೆ ಕುಡಿಯೋ ನೀರನ್ನು ಕೊಡುವಂಥದ್ದು ನಿಮ್ಮ ಕೃಪೆಯಿಂದ ಆಗ್ತಾ ಇದೆ. ಮೈಸೂರು ಇನ್ನು ಸ್ವಚ್ಛ ಭಾರತ ಸರ್ವೇಕ್ಷಣೆಯ ಸಂದರ್ಭದಲ್ಲಿ ಲೆಗಸಿ ವೇಸ್ಟ್ ಪ್ಲಾಂಟಿಗೋಸ್ಕರ ಏನು ಪಾಯಿಂಟ್ಸ್ ಮೀಸಲಾಗಿದೆ ಅದೊಂದು ಸಂಪೂರ್ಣವಾದ ಪಾಯಿಂಟ್ ಸಿಗೋದಕ್ಕೆ ನಮ್ಮ ಸರ್ಕಾರದ ಒಂದು ಪ್ರಯತ್ನ ಕಾರಣವಾಗಿದೆ. ಮೊನ್ನೆ ಮಂಡ್ಯಕ್ಕೆ ಹೋಗಿದ್ದೆ. ಅಲ್ಲಿ ನಾನು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದು 1000 ದಿನಗಳಾಯ್ತು. 1000 ದಿನಗಳಲ್ಲಿ ಯಾರಿಗಾದ್ರೂ ಕೂಡ ನೆಮ್ಮದಿ, ಶಾಂತಿ, ಸುಭಿಕ್ಷೆ ಸಿಕ್ಕಿದ್ರೆ ಅದು ಕೇವಲ ಒಂದೇ ಒಂದು ಸಮುದಾಯಕ್ಕೆ. ಆ ಸಮುದಾಯ ಯಾವುದು ಅಂತ ಹೇಳಿ ನಾನು ಹೇಳಬೇಕು ಅಂತಿಲ್ಲ. ಆ ಸಮುದಾಯ ಯಾವುದಪ್ಪ ಅಂತ ಹೇಳಿದ್ರೆ ಗಣೇಶನ ಶೋಭಾಯಾತ್ರೆ ಹೋಗ್ತಾ ಇದ್ರೆ ಅದು ಕಲ್ಲು ಬಿಸಾಡುವಂತಹ ಸಮುದಾಯಕ್ಕೆ. ಮದ್ದೂರಿನಲ್ಲಿ ಗಣೇಶ ಪ್ರೊಸೆಷನ್ ನಡೀತಾ ಇದ್ರೆ ಅಲ್ಲಿ ಮಸೀದಿಯಿಂದ ಕಲ್ಲು ಬೀಳುತ್ತೆ. ನಾಗಮಂಗಲದಲ್ಲಿ ಗಣೇಶ ಪ್ರೊಸೆಷನ್ ಹೋಗ್ತಾ ಇದ್ರೆ ಅಲ್ಲಿ ಮತ್ತೆ ಮಸೀದಿಯಿಂದ ಕಲ್ಲು ಬೀಳುತ್ತೆ. ಈ ಸಮುದಾಯಕ್ಕೆ ನೆಮ್ಮದಿ, ಸುಭಿಕ್ಷೆ, ಸುರಕ್ಷತೆ ಎಲ್ಲದೂ ಕೂಡ ಸಿಕ್ಕಿದೆ. ಅಣ್ಣಮ್ಮ ದೇವಿ ಮೆರವಣಿಗೆ ಹೋಗ್ತಾ ಇದ್ರೆ ಅದಕ್ಕೆ ಕಲ್ಲು ಬಿಸಾಡ್ತಾರೆ. ಅವರಿಗೆ ಇವತ್ತು ನೆಮ್ಮದಿ ಮತ್ತು ಸುರಕ್ಷತೆ ಸಿಕ್ಕಿದೆ ಇವತ್ತು. ಮೊನ್ನೆ ಹಾಗೆ ಇದರಲ್ಲಿ ಬಾಗಲಕೋಟೆನಲ್ಲಿ ಶಿವಾಜಿ ಜಯಂತಿ ಅದ್ರ ಮೆರವಣಿಗೆ ಹೋಗ್ತಾ ಇದ್ರೆ ಅದಕ್ಕೆ ಕಲ್ಲು ಬಿಸಾಡಿದ್ದಾರೆ. ಅವರಿಗೆ ನೆಮ್ಮದಿ ಮತ್ತು ಸುಭಿಕ್ಷೆ ಸಿಕ್ಕಿದೆ. ಅದೇ ರೀತಿಯಲ್ಲಿ DJ ಹಳ್ಳಿ ಮತ್ತು KG ಹಳ್ಳಿನಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರೊಬ್ಬ ದಲಿತ ಶಾಸಕನ ಮನೆ ಮೇಲೆ ಒಂದು ಫೇಸ್ಬುಕ್ ಪೋಸ್ಟ್ ಅನ್ನು ಯಾರೋ ಮಾಡಿದನ್ನು ಇಟ್ಕೊಂಡ್ಬಿಟ್ಟು ದಾಳಿ ಮಾಡಿದ್ರಲ್ಲ, ಅವ್ರ ವಿರುದ್ಧವಾದಂತಹ ಕ್ರಿಮಿನಲ್ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡು ಆ ಸಮುದಾಯಕ್ಕೆ ಶಾಂತಿ ನೆಮ್ಮದಿಯನ್ನ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪ್ನ ಜಖಂ ಮಾಡಿದಂತವ್ರು ಇದಾರಲ್ಲ, ಅವರಿಗೆ ಶಾಂತಿ ನೆಮ್ಮದಿ ಸಿಗ್ತಾ ಇದೆ. ಇವತ್ತು ನೋಡಿದ್ರೆ ಈ ಒಂದು ಸಿದ್ದರಾಮಯ್ಯನವರ 1000 ದಿನಗಳ ಅಧಿಕಾರದಲ್ಲಿ ಕಲ್ಲು ಬಿಸಾಡೋರಿಗೆ, ಅದು ಅಣ್ಣಮ್ಮನ ಜಾತ್ರೆ ಇರ್ಬೋದು, ಗಣೇಶ ಶೋಭಾಯಾತ್ರೆ ಇರ್ಬೋದು, ಶಿವಾಜಿ ಜಯಂತಿ ಮೇಲೆ ಕಲ್ಲು ಬಿಸಾಡೋರಿಗೆ ಅಷ್ಟೇನೆ ಶಾಂತಿ ನೆಮ್ಮದಿ ಸಿಗ್ತಾ ಇರೋದು. ಅವರಿಗಷ್ಟೇನೆ ಸಾಲ ಕೊಟ್ಟಿದ್ರ ಮೇಲೆ ಬಡ್ಡಿ ಮನ್ನಾ ಆಗ್ತಾ ಇದೆ. ಇನ್ಯಾರಿಗೂ ಏನು ಸಿಕ್ಕಲಿಲ್ಲ. ನಾನು ಹಿಂದೂಗಳಿಗೆ ಮನವಿ ಮಾಡಿಕೊಳ್ತೀನಿ, ಈ 1000 ದಿನದಲ್ಲಿ ಯಾವ ಸಮುದಾಯಕ್ಕೆ ನ್ಯಾಯ ಸಿಕ್ಕಿದೆ ಅಂತ ನಿಮಗೆ ಗೊತ್ತಿದೆ. ಈ ಸಿದ್ದರಾಮಯ್ಯನವರು ಇದೇ ತರ ಮುಂದುವರಿಯಕ್ಕೆ ಬಿಟ್ರೆ ಇವತ್ತು ಗಣೇಶನ ಶೋಭಾಯಾತ್ರೆ ಮೇಲೆ ಕಲ್ಲು ಬಿಸಾಡ್ತಾ ಇದ್ದಾರೆ, ಶಿವಾಜಿ ಜಯಂತಿ ಮೇಲೆ ಕಲ್ಲು ಬಿಸಾಡ್ತಾ ಇದ್ದಾರೆ, ಹಾಗೆ ಅಣ್ಣಮ್ಮನ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಇದೇ ತರ ಮುಂದುವರಿತು ಅಂತ ಹೇಳಿದ್ರೆ ನಿಮ್ಮ ಮದುವೆ ಮಂಟಪದ ಮೇಲೂ ಕಲ್ಲು ಬಿಸಾಡುತ್ತೆ. ನಾವು ಸತ್ತಾದ್ಮೇಲೆ ಶವಯಾತ್ರೆ ಕೈಗೊಳ್ತೀವಿ, ಅದ್ರ ಮೇಲೂ ಕಲ್ಲು ಬೀಳುತ್ತೆ. ಇದನ್ನ ಎಚ್ಚೆತ್ಕೊಳ್ಬೇಕು ಅಂತ ನಾನು ಹಿಂದೂಗಳಲ್ಲೂ ಕೂಡ ನಾನು ಕೇಳ್ಕೊಳ್ತೀನಿ. ನಿಮ್ಮನ್ನು ಹತ್ತಿಕ್ಕೋದಕ್ಕೋಸ್ಕರ ಏನು ಕಮ್ಯುನಲ್ ವೈಲೆನ್ಸ್ ಅದು ಇದು ಅಂತ ಹೇಳ್ಬಿಟ್ಟು, ಪ್ರಚೋದನಾ ಭಾಷಣ ಅಂತ ಹೇಳ್ಬಿಟ್ಟು ಇವತ್ತು ಬಿಲ್ ತಗೊಬರ್ತಿದ್ರೆ ಅದು ಯಾರಿಗೆ? ಕಲ್ಲು ಬಿಸಾಡೋರಿಗೆ ನೆಮ್ಮದಿ ಕೊಡ್ಲಿಕ್ಕೆ, ಅವರಿಗೆ ರಕ್ಷಣೆ ಕೊಡ್ಲಿಕ್ಕೆ ಈ ಒಂದು ಪ್ರಯತ್ನ ನಡೀತಾ ಇದೆ. ಶಿವಾಜಿ ಜಯಂತಿಯ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡಿದ ಮೇಲೆ ಯಾವುದೇ ನನಗೆ ಆಶ್ಚರ್ಯ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಶಿವಾಜಿ ಹಿಂದೂ ಹೃದಯ ಸಾಮ್ರಾಟ.
ಕಾಂಗ್ರೆಸ್ನ ಚುಕ್ಕಾಣಿ ಹಿಡಿದು ಕಾಂಗ್ರೆಸ್ನ ಮುನ್ನಡೆಸಿದ ಗಾಂಧಿಗಿಂತ ಮೊದಲು ಬಾಲಗಂಗಾಧರ ತಿಲಕರು 1891ರಲ್ಲಿ ಪ್ರಾರಂಭ ಮಾಡಿದಂತಹ ಶಿವಾಜಿ ಜಯಂತಿ, ಆ ಜಯಂತಿಯ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡ್ತಾ ಇದೆ ಅಂತಂದ್ರೆ ಇವತ್ತು ಕಾಂಗ್ರೆಸ್ಗೆ ಎಂತೆಂಥವ್ರು ಬಂದು ಸೇರ್ಕೊಂಡು ಇವತ್ತು ಎಂತಹ ಒಂದು ವಾತಾವರಣ ಸೃಷ್ಟಿಯಾಗ್ತಿದೆ ಸಿದ್ದರಾಮಯ್ಯನವ್ರ ಮುಖಾಂತರ ಅನ್ನೋದನ್ನ ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಕರ್ನಾಟಕದ ಮಹಾಜನತೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.